ಇಂದು ದುನಿಯಾ ವಿಜಯ್ ಅಭಿನಯದ ಭೀಮಾ ಚಿತ್ರ ರಾಜ್ಯಾದ್ಯಂತ ತೆರೆ ಕಂಡಿದೆ. ಇದೇ ಸಂದರ್ಭದಲ್ಲಿ ಭೀಮನ ಅಭಿಮಾನಿಗಳಿಂದ ವಿನೇಶ್ ಫೋಗಟ್ಗೆ ಬೆಂಬಲ ಕೂಡ ದೊರಕಿದೆ. ಚನ್ನಪಟ್ಟಣದ ಶಿವಾನಂದ ಚಿತ್ರಮಂದಿರದಲ್ಲಿ ಭರ್ಜರಿ ಶೋ. ಸುಮಾರು ತಿಂಗಳುಗಳ ಬಳಿಕ ತುಂಬಿದ ಥಿಯೇಟರ್. ಭೀಮಾ ಚಿತ್ರಕ್ಕೆ ಸಿಕ್ಕಿದೆ ಭರ್ಜರಿ ರೆಸ್ಪಾನ್ಸ್. ಇದೇ ಸಂದರ್ಭದಲ್ಲಿ ಕುಸ್ತಿಪಟು ವಿನೇಶ್ ಫೋಗಟ್ಗೆ ದುನಿಯಾ ವಿಜಯ್ ಅಭಿಮಾನಿಗಳ ಬೆಂಬಲ ಕೂಡ ಸಿಕ್ಕಿದೆ. ವಿನೇಶ್ ಫೋಟೋ ಹಿಡಿದು ಥಿಯೇಟರ್ ಬಳಿ ಜಯಕಾರ. ಇದು ಯುವಕರಿಗಾಗಿ ಇರುವ ಸಿನಿಮಾ, ಆದ್ದರಿಂದ ಕ್ರೀಡಾಪಟು ವಿನೇಶ್ಗೆ ಶುಭವಾಗಬೇಕು. ಚಿನ್ನದ ಪದಕ ಸಿಕ್ಕದಿದ್ರೂ ಪರವಾಗಿಲ್ಲ, ಬೆಳ್ಳಿ ಪದಕನಾದ್ರೂ ಸಿಗಬೇಕು ಎನ್ನುವಂಥದ್ದು ದುನಿಯಾ ವಿಜಯ್ ಅಭಿಮಾನಿಗಳ ಸಂಘದ ಮುಖ್ಯಸ್ಥ ಪವನ್ ಜೆಟ್ಟಿಯ ಆಶಯ. ನಮ್ಮ ಎಲ್ಲ ಯುವಕರ ಪರವಾಗಿ ವಿನೇಶ್ ಫೋಗಟ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಮ್ಮ ಏನು ವಿನೇಶ್ ಫೋಗಟ್ ಅವ್ರನ್ನ 100 ಗ್ರಾಂ ಹೆಚ್ಚಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಅನರ್ಹಗೊಳಿಸಿದ್ದಾರೆ. ಆದ್ರೂ ಕೂಡ ಆ ಒಂದು ಕಾರಣದಿಂದ ನಮ್ಮ ಒಂದು ಯುವಕರ ಪರವಾಗಿ 100 ಗ್ರಾಂ ವಿಚಾರವಾಗಿ ಅನರ್ಹಗೊಳಿಸಿರೋದ್ರಿಂದ ನಮ್ಗೆಲ್ಲರಿಗೂ ಬೇಜಾರಾಗಿದೆ. ಆ ಒಂದು ಉದ್ದೇಶ ಅಟ್ಲೀಸ್ಟ್ ಅವ್ರಿಗೊಂದು ಚಿನ್ನ ಪದಕ ಗೆಲ್ತಾರೆ ಅನ್ನೋ ಒಂದು ಆಶಯದಲ್ಲಿ ನಾವೆಲ್ಲ ಒಂದು ಕುತೂಹಲದಿಂದ ಕಾಯ್ತಾ ಇದ್ವಿ. ಅಟ್ಲೀಸ್ಟ್ ಅವ್ರಿಗೆ ಒಂದು ಬೆಳ್ಳಿ ಪದಕನಾರವನ್ನು ನೀಡಿ ಅವ್ರಿಗೊಂದು ಗೌರವವನ್ನು ಅರ್ಪಿಸಬೇಕು ಅಂತ ನಮ್ಮೆಲ್ಲರ ಕಡೆಯಿಂದ ಒಂದು ಕಳಕಳಿಯ ಮನವಿಯನ್ನ ಕೇಳ್ಕೊತೀವಿ. ಹಾಗೂ ಭೀಮಾ ಚಿತ್ರತಂಡದಲ್ಲಿ ಏನೊಂದು ಫಿಲಂ ಏನಿದೆ, ಬಹಳ ದಿನಗಳ ನಂತರ ಒಂದು ಚಿತ್ರಮಂದಿರಕ್ಕೆ ಜನಗಳು ಬರ್ತಾ ಇದ್ದಾರೆ. ಬಹಳ ದಿನಗಳನ್ನಕ್ಕಿಂತ ಬಹಳ ತಿಂಗಳ ನಂತರ ಒಂದು ಉತ್ತಮವಾದಂತಹ ಒಂದು ಸಂದೇಶ ಇರುವಂತಹ ಒಂದು ಫಿಲಂ ರಿಲೀಸ್ ಆಗಿದೆ. ಆ ಒಂದು ಚಿತ್ರವು ಕೂಡ ಯಶಸ್ವಿ ಆಗ್ಲಿ. ಈ ಒಂದು ಚಿತ್ರದಲ್ಲಿ ಒಂದು ಒಳ್ಳೆ ಯಾವ ರೀತಿಯಾಗಿ ಯುವಕರ ಒಂದು ವಿಚಾರವಾಗಿ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವಾಗ ಈ ಒಂದು ಭೀಮಾ ಚಿತ್ರ ಕೂಡ ಶುಭವಾಗ್ಲಿ. ಹಾಗೂ ಚಲನಚಿತ್ರ ಮಧ್ಯದಲ್ಲಿ ಚಿತ್ರಮಂದಿರದ ಎಲ್ಲಾ ಒಂದು ಉದ್ಯಮಿಗಳು ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ಮಾತುಗಳನ್ನ ಮುಗಿಸ್ತೀವಿ. ಜನಗಳು ಬಂದು ಥಿಯೇಟರ್ ಉದ್ಯಮ ಏನ್ ಉದ್ಯಮ ಇದೆ ಅದನ್ನ ಸಪೋರ್ಟ್ ಮಾಡಿ, ಚಿತ್ರಮಂದಿರಗಳಲ್ಲಿ ಫಿಲಂ ನೋಡಿ ಆ ಒಂದು ಉದ್ಯಮ ಕೂಡ ಬೆಳೀಲಿ. ಅಲ್ಲಿ ಆ ಒಂದು ಉದ್ಯಮದಲ್ಲಿ ಇರುವಂತಹ ಎಲ್ಲಾ ಒಂದು ಕುಟುಂಬ ವರ್ಗದವರು ಕೂಡ ಒಂದು ಸಹಕಾರಿಯಾಗಿ ಆ ಒಂದು ಉದ್ಯಮ ಕೂಡ ಬೆಳಿಲಿಕ್ಕೆ ಬಹಳ ಸಹಕಾರಿ ಆಗುತ್ತೆ ಅಂತ ಕೇಳ್ಕೊತಾ ನಮ್ಮೆಲ್ಲ ಯುವಕರ ಪರವಾಗಿ ಧನ್ಯವಾದ ಅರ್ಪಿಸ್ತೀವಿ.